ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸದ್ದೋರ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ನವರ ಸುಳ್ಳು ನಂಬಬೇಡಿ, ಕೊಟ್ಟ ಮಾತು ಈಡೇರಿಸಿದ್ದು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ. ದೇಶದ ಯುದ್ಧ ಭೀತಿ ಎದುರಿಸುತ್ತಿದ್ದು ಬುದ್ಧ ಬೇಕು, ಯುದ್ಧ ಬೇಕು ಎನ್ನುವುದನ್ನು ಜನತೆ ನಿರ್ಧರಿಸಿ. ಮೋದಿಯವರಿಂದ ಕ್ರೆಡಿಟ್ ಪಡೆಯಲು ಸೀಮಿತ. ಮಲ್ಲಿಕಾರ್ಜುನ್ ಖರ್ಗೆ. ಗ್ರಾಮೀಣ ಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವ ಸಂಕಲ್ಪ. 3 ಏತ ನೀರಾವರಿ ಯೋಜನೆ ಜಾರಿಗೊಳಿಸಲು ಬಸನಗೌಡ ದದ್ದಲ್ ಮನವಿ. ಏಮ್ಸ್ ಸ್ಥಾಪನೆಗೆ ಕ್ಯಾಬಿನೆಟ್ ನಿರ್ಣಯ ಕೇಳುವ ಬಿಜೆಪಿಗರೇ, ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಸಿಎಂ ಸಿದ್ದರಾಮಯ್ಯ. ಕೆಕೆಆರ್ಡಿಬಿಗೆ ಜೀವ ತುಂಬಿದ್ದು ಕಾಂಗ್ರೆಸ್ ಪಕ್ಷ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬೆಲೆ ಏರಿಕೆಯಾಗಿದ್ದರೆ ಅದಕ್ಕೆ ಕಾರಣ ನಾನಲ್ಲ, ನಮ್ಮ ಸರ್ಕಾರವಲ್ಲ, ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಜೆಡಿಎಸ್ನವರೇ ಕಾರಣವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ರಾಯಚೂರು ವಿಶ್ವವಿದ್ಯಾಲಯದ ನಾಮಫಲಕ ಅನಾವರಣ, ಬುಡಕಟ್ಟು ಉತ್ಸವ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ 936 ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. 371 ಜೆ ಕಾಯ್ದೆ ದಶಮಾನೋತ್ಸವ ಸಾಧನೆ ಹೊತ್ತಿಗೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಬಿಜೆಪಿ ಮತ್ತು ಜೆಡಿಎಸ್ನವರು ಬಾಯಿ ಬಂದಂತೆ ಮಾತನಾಡಿದರೆ ಗೌರವ ಕಡಿಮೆಯಾಗುತ್ತದೆ. ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದರಿಂದ ರಾಜ್ಯ ದಿವಾಳಿಯಾಗಿದೆ ಎಂದು ಹೇಳುವಾಗ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 936 ಕೋಟಿ ರೂಪಾಯಿ ಅನುದಾನ ನೀಡುವುದಾದರೆ ದಿವಾಳಿಯಾಗಿದೆಯೇ ಎಂದು ಪ್ರಶ್ನಿಸಿದರು. 2018ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ 600 ರೂಪಾಯಿ ಭರವಸೆ ಕೊಟ್ಟಿದ್ದರು. ಆದರೆ 10% ಸಹ ಈಡೇರಿಸಲು ಆಗಲೇ ಇಲ್ಲ. ಆದರೆ 2013ರಲ್ಲಿ ಅಧಿಕಾರಕ್ಕೆ ಬಂದಾಗ 165 ಭರವಸೆ ನೀಡಿದ್ದು 158 ಭರವಸೆಗಳನ್ನು ಈಡೇರಿಸಲಾಯಿತು. 2023ರಲ್ಲಿ 593 ಭರವಸೆ ನೀಡಿದ್ದು 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ 3 ವರ್ಷದಲ್ಲಿ ಎಲ್ಲ ಭರವಸೆಗಳನ್ನು ಈಡೇರಿಸುತ್ತೇವೆ. ಕೊಟ್ಟ ಭರವಸೆ ಉಳಿಸಿಕೊಂಡಿದ್ದು ಕಾಂಗ್ರೆಸ್ ಸರ್ಕಾರ ಎಂದರು. ಅನುಷ್ಠಾನಕ್ಕೆ ಶ್ರಮಿಸಿ ಈ ನಾಡಿಗೆ ಭಾಗ್ಯವನ್ನು ತಂದುಕೊಟ್ಟಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಜೊತೆಯಾಗಿದ್ದಾರೆ. ಅವರ ಜನಪರವಾದಂತಹ ಕಾಳಜಿಯ ಪ್ರತೀಕವಾಗಿ ಆರ್ಟಿಕಲ್ 371 ಸಾಕಾರಗೊಂಡಿದೆ. ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಸಾಧ್ಯವಾಯಿತು ಅನುಷ್ಠಾನದ ಮೂಲಕ, ಅದರಲ್ಲೂ ವಿಶೇಷವಾಗಿ ಶೈಕ್ಷಣಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಜ್ಯೋತಿ ಬೆಳೆಸಿದ ಮುಖೇನ ಉದ್ಘಾಟಿಸಿದೆ. ಚಪ್ಪಾಳೆ ಸಾಕ್ಷಿಯಾದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕಲ್ಯಾಣದ ಪರವಾಗಿ ಅಭಿವೃದ್ಧಿಯ ಪಥ, ಕಲ್ಯಾಣದ ಪಥ ಒಟ್ಟಾರೆಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕನಸು ಕಂಡಂತಹ ಮಾದರಿ ಕರ್ನಾಟಕ ನನಸಾಗುವಂತಹ ಅಭಿವೃದ್ಧಿವಿದೆ. ಅದುವೇ ನಮ್ಮೆಲ್ಲರ ಜನಾಂಗದ ಡಾಕ್ಟರ್ ಮಲ್ಲಿಕಾರ್ಜುನ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು 10 ತೊಲ ಚಿನ್ನ 28,000 ರೂಪಾಯಿ. 28,000 ರೂಪಾಯಿ. ಇವತ್ತು 1 ಲಕ್ಷ. 1 ಲಕ್ಷ, ಸುಮಾರು 4 ಪಟ್ಟು ಹೆಚ್ಚಾಗಿದೆ. 4 ಪಟ್ಟು ಹೆಚ್ಚಾಗಿದೆ. ಈ 4 ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನ್ ಕಾರಣನ? ಬಿಜೆಪಿಯವರೇ ನಾನ್ ಕಾರಣನ? ಜೆಡಿಎಸ್ನವರೇ ನಾನ್ ಕಾರಣನ? ಬೆಳ್ಳಿ 1 ಕೆಜಿ 2014ರಲ್ಲಿ 43,000 ರೂಪಾಯಿ. ಇವತ್ತು
95,000 ರೂಪಾಯಿ. ಯಾರು ಕಾರಣ ಇದಕ್ಕೆ? ಗೊಬ್ಬರದ ಬೆಲೆ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಡೀಸೆಲ್ ಬೆಲೆ ಎಷ್ಟಿತ್ತು, ಮತ್ತೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಷ್ಟಿತ್ತು? ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನಿಮಗಲ್ಲ, ಅವರಿಗೆ, ಬಿಜೆಪಿಯವರಿಗೆ. ಜೆಡಿಎಸ್ನವರಿಗೆ ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಾರ? ಮಾನ ಮರ್ಯಾದೆ ಏನೂ ಇಲ್ಲ. ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ. ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು 2023 ಜುಲೈ. 371 ಜೆ ಕಾಯ್ದೆ ಜಾರಿಗೊಳಿಸಿದ್ದು ಬಿಜೆಪಿ ಜೆಡಿಎಸ್ನವರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ 13 ಕೋಟಿ ರೂಪಾಯಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಇಲ್ಲಿಯವರೆಗೆ ನೀಡಿದ್ದೇವೆ. ಇನ್ನೂ ಹೆಚ್ಚಿನ ಅನುದಾನ ನೀಡುತ್ತೇವೆ ಎಂದರು. ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲು ನೀಡಿದ್ದು ಕಾಂಗ್ರೆಸ್ ಎಂಬುದನ್ನು ಮರೆಯಬಾರದು. ಹೈದರಾಬಾದ್ ಕರ್ನಾಟಕ ಜನತೆ ಕಾಂಗ್ರೆಸ್ ಆಶೀರ್ವಾದ ಮಾಡುತ್ತಲೇ ಬಂದಿದ್ದೀರಿ, ಮುಂದೆಯೂ ಮಾಡಿ. ಬಿಜೆಪಿ ಜೆಡಿಎಸ್ನವರು ಬರೀ ಸುಳ್ಳೇ ಅವರ ಮನೆ ದೇವರು. ಸುಳ್ಳು ಹೇಳುವುದು ಅವರ ಕೆಲಸ, ನಂಬಬೇಡಿ ಎಂದರು. 4 ವರ್ಷ ಬಿಜೆಪಿ ಸರ್ಕಾರ ಅವಧಿಯಲ್ಲಿತ್ತು. ಆದರೆ ಕರ್ನಾಟಕ ಆಗುತ್ತಿರುವ ಅನ್ಯಾಯವಾದರೂ ಯಾರೂ ಬಾಯಿ ಬಿಡಲಿಲ್ಲ. 14ನೇ ಹಣಕಾಸು ಆಯೋಗದ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯವಾಯಿತು, ಕೇಳಲೇ ಇಲ್ಲ. 13ನೇ ಹಣಕಾಸು ಯೋಜನೆಯಲ್ಲಿಯೂ ಅನ್ಯಾಯವಾಯಿತು. 80,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಕೇಂದ್ರ ಅನ್ಯಾಯ ಮಾಡಿತು. 11,490 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಲು ಕೇಳಿದರೂ ಕೊಡಲಿಲ್ಲ. ಬಿಜೆಪಿ ಮಾಡಿದ ಅನ್ಯಾಯ ಅಷ್ಟಿಷ್ಟಲ್ಲ, 2 ಬಾರಿ ಮನವಿ ಮಾಡಿದರೂ ಕೇಳಲೇ ಇಲ್ಲ. ಪ್ರಧಾನಮಂತ್ರಿ, ಹಣಕಾಸು ಸಚಿವರಿಗೂ ಭೇಟಿ ಮಾಡಿ ಮನವಿ ಮಾಡಿದ್ದೆ. 16ನೇ ಹಣಕಾಸು ಯೋಜನೆಯಲ್ಲಿದ್ದರೂ ಅನ್ಯಾಯ ಸರಿಪಡಿಸಲಿ. ದೆಹಲಿ ಹೋಗಿ ಪ್ರಧಾನಿ, ಹಣಕಾಸು ಸಚಿವರನ್ನು ಭೇಟಿ ಮಾಡುವೆ ಎಂದರು. ಬಿಜೆಪಿ ಸಂಸದರಿಗೆ ಧೈರ್ಯವೇ ಇಲ್ಲ, ರಾಜ್ಯಕ್ಕೆ ಆದ ಅನ್ಯಾಯ ಪ್ರಶ್ನಿಸಲಿ ಎಂದರು. ಬಸವನಗೌಡ ಶ್ರೀ ದದ್ದಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಸುಮಾರು 936 ಕೋಟಿ ರೂಪಾಯಿಗಳ 936 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಮತ್ತು ಎಲ್ಲ ಎಐಸಿಸಿ ಅಧ್ಯಕ್ಷರು ಆದಿಯಾಗಿ ಎಲ್ಲ ಮಂತ್ರಿಗಳು, ಶಾಸಕರುಗಳು ಕೂಡ ಭಾಗಿಯಾಗಿದ್ದೇವೆ ಅಂತ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕೆಲವರಿಗೆ ಸಾಂಕೇತಿಕವಾಗಿ ಕೆಲವು ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ. ನಾನು ಹೋಗಿದ್ದೆ, ಸುಮಾರು 100 ಕಾರುಗಳನ್ನು ಟ್ರ್ಯಾಕ್ಟರ್ಗಳಲ್ಲದೇನೆ, ಸೈಕಲ್ ಮೋಟರ್ಗಳಲ್ಲದೇನೆ, ದ್ವಿಚಕ್ರ ವಾಹನಗಳಲ್ಲದೇನೆ ಇವತ್ತು ಅನೇಕ ಸವಲತ್ತುಗಳನ್ನ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೇವೆ. ಆದರೆ ಸಾಂಕೇತಿಕವಾಗಿ ಮಾತ್ರ ವೇದಿಕೆ ಮೇಲೆ ಕೆಲವರಿಗೆ ವಿತರಣೆ ಮಾಡಿದ್ದೇವೆ. ಇನ್ನು ಉಳಿದವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ವಿತರಣೆಯನ್ನ ಮಾಡ್ತಾರೆ
ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಕ್ಷೇತ್ರದ ಅಭಿವೃದ್ಧಿಗೆ ಒಳ್ಳೆಯ ಕೆಲಸ ಮಾಡುತ್ತಿದ್ದು ಮತ್ತೊಮ್ಮೆ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬರಲು ಬೆಂಬಲಿಸಿ ಆಶೀರ್ವಾದಿಸಿ ಎಂದರು. ಅಧ್ಯಕ್ಷತೆಯನ್ನು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ವಹಿಸಿದ್ದರು. ವೇದಿಕೆ ಮೇಲೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್, ಇಂಧನ ಸಚಿವ ಕೆ.ಜೆ. ಜಾರ್ಜ್, ಸಣ್ಣ ಕೈಗಾರಿಕಾ ಸಚಿವ ಶರಣಬಸವಪ್ಪ ದರ್ಶನಾಪುರ್, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ಉನ್ನತ ಶಿಕ್ಷಣ ಸಚಿವ ಎಂ.ಸಿ. ಸುಧಾಕರ್, ಕಲ್ಯಾಣ ಕರ್ನಾಟಕ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, ಸಂಸದ ಜಿ. ಕುಮಾರ್ ನಾಯಕ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ವಿಧಾನ ಪರಿಷತ್ ಸದಸ್ಯ ಎ. ವಸಂತ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಭಯ್ಯಾಪುರ್, ಮಸ್ಕಿ ಶಾಸಕ ಬಸನಗೌಡ ತುರವಿಹಾಳ, ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ತನ್ನೂರ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್, ಮಾಜಿ ಸಚಿವ ಅಮರೇಗೌಡ ಭಯ್ಯಾಪುರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಗ್ಯಾರಂಟಿ ಯೋಜನೆ ರಾಜ್ಯ ಉಪಾಧ್ಯಕ್ಷ ಮೇರೋಜ್ ಖಾನ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರ್, ಜಿಲ್ಲಾಧಿಕಾರಿ ಕೆ. ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ರಜಾಕ್ ಉಸ್ತಾದ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪವನ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ದೇಶ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬುದ್ಧ ಬೇಕೋ ಯುದ್ಧ ಬೇಕೋ ಎಂಬುದನ್ನು ಜನರು ನಿರ್ಧರಿಸಬೇಕು ಎಂದು ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದರು. ರಾಯಚೂರು ವಿಶ್ವವಿದ್ಯಾಲಯದ ನಾಮಫಲಕ ಅನಾವರಣ ಬುಡಕಟ್ಟು ಉತ್ಸವ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ 936 ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ, 371 ಜೆ ಕಾಯ್ದೆ ದಶಮಾನೋತ್ಸವ ಸಾಧನೆ ಹೊತ್ತಿಗೆ ಬಿಡುಗಡೆಗೊಳಿಸಿ ಮಾತನಾಡಿದರು. ದೇಶ ಜನತೆ ನಂಬಿರುವ ಇಂಧನದ ಮೂಲವಾದ ಇರಾನ್ ಮೇಲೆ ಯುದ್ಧ ನಡೆಯುತ್ತಿದೆ. ಆದರೆ ಮೋದಿ ಅವರು ಮಾತನಾಡುತ್ತಿಲ್ಲ. ಪಾಕಿಸ್ತಾನದ ಉಗ್ರವಾದಿಗಳು ದಾಳಿ 26 ಜನರ ಜೀವ ಬಲಿ ಪಡೆದರು. ಆದರೆ ಸರ್ವ ಪಕ್ಷಗಳ ಸಭೆ ಕರೆದು ಚರ್ಚಿಸುವಂತೆ ಒತ್ತಾಯಿಸಿದರೆ 2 ಬಾರಿ ಸರ್ವ ಪಕ್ಷಗಳ ಸಭೆಗೂ ನರೇಂದ್ರ ಮೋದಿ ಅವರು ಬರಲಿಲ್ಲ. ಬದಲಾಗಿ ಬಿಹಾರ್ ಚುನಾವಣೆಯಲ್ಲಿ ಪ್ರಚಾರದಲ್ಲಿದ್ದರು ಎಂದು ಲೇವಡಿ ಮಾಡಿದರು. ದೇಶದ ಮತ್ತು ಸೈನಿಕರು ರಕ್ಷಣೆಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ತಾವೇ ಯುದ್ಧ ಮಾಡಿದ ರೀತಿಯಲ್ಲಿ ಕ್ರೆಡಿಟ್ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಯುದ್ಧ ಕಾಲದಲ್ಲಿ ದೇಶದಲ್ಲಿ ಒಕ್ಕೂಟ ಇರಬೇಕು. ಒಕ್ಕೂಟವನ್ನು ಚುನಾವಣಾ ಲಾಭ ಪಡೆಯುತ್ತಿದ್ದು ದೇಶದ ಬದಲು ಪಕ್ಷ ಉಳಿಸಿಕೊಳ್ಳಲು ನರೇಂದ್ರ ಮೋದಿ ಅವರು ಪ್ರಯತ್ನಿಸುತ್ತಿದ್ದಾರೆ. ಇವರಿಂದ ದೇಶ ಉಳಿಯಲು ಸಾಧ್ಯವೇ ಎಂದರು. ಅದಕ್ಕೆ ನೀವು ರಕ್ಷಣೆ ಕೊಡದೆ ಬರೇ ಬೇರೆಯವರು ನೀವು ಕೆಲಸ ಮಾಡಿ ನಾನು ದೇಶದಲ್ಲಿ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀನಿ ಅಂತ ಹೇಳ್ತೀನಿ. ಈಗೂ ಕೂಡ ಬಿಹಾರ್ನಲ್ಲಿ ಮೊನ್ನೆ ಹೋಗಿದ್ದಾರೆ, ಒರಿಸ್ಸಾದಲ್ಲಿ ಹೋಗಿದ್ದಾರೆ. ಅರೆ ಪ್ರಪಂಚ ಸುಡ್ತಾ ಇದೆ. ಆ ಕಡೆ ಪ್ರಪಂಚದಲ್ಲಿ ಸಾಕಷ್ಟು ಇಸ್ರಾಯೇಲ್ ಮತ್ತು ಇರಾನ್ ಯುದ್ಧ ನಡೆದಿದೆ. ಅದೇ ರೀತಿಯಾಗಿ ಇವತ್ತು ಈ ಟ್ರಂಪ್ಗೆ ನಮ್ಮ ಮೋದಿ ಅವರು ಹೇಳ್ತಿದ್ರು ಫಿರ್ ಏಕ್ ಬಾರ್ ಟ್ರಂಪ್, ಫಿರ್ ಏಕ್ ಬಾರ್ ಟ್ರಂಪ್ ಅಂತ ಅಮೆರಿಕದಾಗ ಹೋಗಿ ಹೇಳ್ದ ಮಾರಾಯ. ಆದರೆ ಆ ಟ್ರಂಪ್ ಅವರು ನಮ್ಮ ಮೇಲೆ ಅನೇಕ ಟ್ಯಾರಿಫ್ ಹಾಕಿದ್ರು, ಅಂದ್ರೆ ಟ್ಯಾಕ್ಸ್ಗಳ. ಅದರ ಬಗ್ಗೆ ಒಂದು ಮಾತಾಡಲಿಲ್ಲ. ಅದು ಆದಮೇಲೆ ಇರಾನ್ ನಮಗೆ ಯಾವಾಗಲೂ ಬಂದಿದೆ. ನಮಗಿವತ್ತು ಎಣ್ಣೆ ಸಿಗ್ತಾ, ಪೆಟ್ರೋಲ್ ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು ಇರಾನ್ನಿಂದ ಹೆಚ್ಚು 50% ಅಲ್ಲಿಂದ ನಾವು ತೆಗೆದುಕೊಳ್ತೇವೆ ಅವರಿಂದ. ಅಲ್ಲಿ ಯುದ್ಧ ನಡೆದಿದೆ. ಅದರ ಬಗ್ಗೆ ಆ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಅನ್ನತಕ್ಕಂಥ ಬಗ್ಗೆ ಎಂದು ಮೋದಿ ಅವರು ಬಾಯಿ ಬಿಚ್ಚಿ ಹೇಳಿಲ್ಲ. ಅವ್ರು ಹೇಳೋದು ಒಂದೇ, ನಾನು ವಿಶ್ವಗುರು ಇದ್ದೀನಿ. ನೀ ವಿಶ್ವಗುರು ಇರೋಪ ಅಥವಾ ಮನೆಗುರುರ ಇರು, ಏನಾರ ಇರು, ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್, ಡೀಸೆಲ್, ಹೊಟ್ಟಿಗೆ ಊಟ, ಮೈಗೆ ಬಟ್ಟಿ,
ತಲೆ ಮೇಲೆ ಸೂರು ಇದು ಬೇಕು. ಇದಕ್ಕಾಗಿ ನಾವೆಲ್ಲರೂ ನಿನಗೆ ಸಪೋರ್ಟ್ ಮಾಡಿದ್ದು ಹೊರತಾಗಿ ನೀನು ಊರು ತುಂಬ ಮೆರಿ, ದೇಶ ತುಂಬ ಮೆರಿ ಅಂತ ನಾವು ಹೇಳಲಿಲ್ಲ. ಪಾಕಿಸ್ತಾನ ದಾರಿ ಸದ್ಯ ಕೈಬಿಟ್ಟಿದೆ. ಚೀನಾ, ಅಮೆರಿಕ ಸದ್ಯ ಸೈಲೆಂಟ್ ಆಗಿದ್ದಾರೆ. ಮುಂದೇನಾಗುತ್ತದೆ ಗೊತ್ತಿಲ್ಲ. ಪ್ರಪಂಚ ಶಾಂತಿಯುತವಾಗಿ ಇರಲು ಸೋನಿಯಾ ಗಾಂಧಿ ಒತ್ತಾಯಿಸಿದ್ದಾರೆ. ನಾವು ಎಲ್ಲವರಿಗೆ ಶಾಂತಿ ಇರುತ್ತದೆ, ಅಲ್ಲಿಯವರೆಗೆ ಬೆಳವಣಿಗೆ ಇರುತ್ತದೆ, ವಿಜ್ಞಾನ ಬೆಳೆಯುತ್ತದೆ. ಬಿಟ್ಟರೆ ಆತಂಕ ತಪ್ಪಿದ್ದಲ್ಲ. ಬುದ್ಧ ಬೇಕೋ ಯುದ್ಧ ಬೇಕೋ ಎನ್ನುವುದು ನಿರ್ಧರಿಸಬೇಕಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗೆಗೆ ಅಪಪ್ರಚಾರ ಮಾಡುತ್ತಿದ್ದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಒಟ್ಟಾಗಿ ಕೆಲಸ ಮಾಡುತ್ತಿದೆ. ಈ ಭಾಗದಲ್ಲಿ 371 ಜಾರಿಗೊಂಡ ನಂತರವೇ ಕಲ್ಯಾಣ ಕರ್ನಾಟಕ ಭಾಗದ ಬೆಳವಣಿಗೆ ಸಹಕಾರಿಯಾಗಿದೆ. ಜನರಿಗೆ ನೀಡಿದ ಒಳ್ಳೆಯ ಕೆಲಸಗಳನ್ನು ಜನರು ಮರೆಯಬಾರದು. ಈ ಭಾಗದಲ್ಲಿ ಅತಿ ಹೆಚ್ಚು ಸಂಸದರನ್ನು ಜನರು ನೀಡಿದ್ದಾರೆ, ಅಭಿನಂದನೀಯ. ಆದರೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಹೆದರುವುದಿಲ್ಲ. ದೇಶ ಉಳಿಸಲು ಶಾಂತಿಗಾಗಿ ಹೆದರಬೇದರ ನಿರ್ಧಾರ ಕೈಗೊಳ್ಳುತ್ತದೆ. ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ನೇಮಕಾತಿ ಮಾಡಲಿಲ್ಲ. ಆದರೆ ರಾಜ್ಯ ಸರ್ಕಾರ ನೇಮಕಾತಿ ಪ್ರಾರಂಭಿಸಿದೆ. ಕೊಟ್ಟ ಸವಲತ್ತು ಪಡೆದು ಅಭಿವೃದ್ಧಿ ಬೆಂಬಲಿಸುವವರನ್ನು ಬೆಂಬಲಿಸಿ ಎಂದರು. ಅನೇಕ ರಾಜ್ಯದಲ್ಲಿ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ನಡೆದಿವೆ. ಆದರೆ ಕೆಲವು ಹೊಟ್ಟೆಕಿಚ್ಚ ಮುಖಂಡರು, ಪಕ್ಷಗಳು ಅದನ್ನು ಅಲ್ಲಗಳಿಸಬೇಕು ಅಂಥೇಳಿ ಅವರು ಸ್ವಲ್ಪ ನಮಗೆ ಹಿಂದೇಟು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವ ಕೆಲಸ ಜನರ ಮನಸ್ಸಿಗೆ ಮುಟ್ಟಿದೆ, ಕೈಗೆ ತಲುಪಿದೆ, ನಮ್ಮ ತಾಯಿಂದರು ಇವತ್ತು ಅಡ್ಡಾಡ್ತಾ ಇದ್ದಾರೆ, ಅದರ ಲಾಭವನ್ನು ಪಡಿತಾ ಇದ್ದಾರೆ, ಅದನ್ನು ಯಾರಾದರೂ ಅಲ್ಲಗಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದು ಎಂದೂ ಕೂಡ ಜನ ಅಂಥವರಿಗೆ ಒಪ್ಪೋದಿಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರಿಗೂ ಹೆದರಿಲ್ಲ. ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ ಯುದ್ಧ ನಡೆದಾಗ ಇಲ್ಲಿ ಅಮೆರಿಕದು 7ನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾಜ್ ಬಂದಿತ್ತು ನೀರಿನ ಮೇಲಿಂದ. ದೊಡ್ಡ ದೊಡ್ಡ ಅದರಲ್ಲಿ ಚಿಪ್ಪಣಿಗಳು, ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬಾಂಗ್ಲಾದೇಶ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೇಟು ಆಗಲಿಲ್ಲ. ದೇಶ ಉಳಿಸೋಗೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಗೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನು ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು. ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ. ಮಾತಾಡಿಲ್ಲ, ನಾನು ನೋಡ್ತೀನಿ, ಒಳಗೆ ಹೋಗಿ ಕುಡಿತೀನಿ, ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದೂ ಹೇಳಿಲ್ಲ. ಅವರು ಹೇಳಿದ್ದು ಒಂದೇ, ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ, ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು. ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು. ಗ್ರಾಮೀಣ ಪ್ರದೇಶ ವ್ಯಾಪ್ತಿಯಲ್ಲಿ 2 ನದಿಗಳು ಹರಿಯುತ್ತಿದ್ದರೂ ಈ ಭಾಗ ಟ್ಯಾಲೆಂಟ್ ಆಗಿದೆ. 2 ಕಾಲುವೆಗಳು ಇದ್ದರೂ ನೀರಿನಿಂದ ರಾಯಚೂರು ಗ್ರಾಮೀಣ ಕ್ಷೇತ್ರ ವಂಚಿತವಾಗಿದೆ. ಕ್ಷೇತ್ರದಲ್ಲಿ 3 ಏತ ನೀರಾವರಿ ಯೋಜನೆಗಳಿಗೆ ಡಿಪಿಆರ್ ಆಗಿದ್ದು ಜಾರಿಗೊಳಿಸಬೇಕೆಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದತ್ತಲ್ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು. ಅವರಿಂದು ಯರಗೇರದಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತನಾಡಿ, ರಾಯಚೂರು ಗ್ರಾಮೀಣ ಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವ ಸಂಕಲ್ಪ ಹೊಂದಿದ್ದು ಅದನ್ನು ನಮ್ಮ ನಾಯಕರು ಈಡೇರಿಸುತ್ತಾರೆ ಎಂಬ ಭರವಸೆ ನನಗಿದೆ ಎಂದರು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರು ನಾಮಕರಣ ಮಾಡಿದ್ದಾರೆ. ಬುಡಕಟ್ಟು ಉತ್ಸವ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸೇರಿದಂತೆ ಹಲವಾರು ನಿಗಮದಿಂದ 130 ವಾಹನಗಳನ್ನು ಫಲಾನುಭವಿಗಳಿಗೆ ಕೊಡುತ್ತಿದ್ದೇವೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ನಮ್ಮ ನಾಯಕರ ಮತ್ತು ಮತದಾರರ ಗೌರವಕ್ಕೆ ಧಕ್ಕೆಯಾಗದಂತೆ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡುವೆ ಎಂದರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದಾರೆ ಎಂದರು. 5 ಗ್ಯಾರಂಟಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಏನು ಜಾರಿಗೊಳಿಸಿದ್ವಿ,
ಏನು ನಾವು ಜನರ ಮುಂದೆ ಭರವಸೆಗಳನ್ನು ಕೊಟ್ಟಿದ್ದೀವಿ ಅದನ್ನು ಚಾಚು ತಪ್ಪದೆ ಇವತ್ತು ಈಡೇರಿಸುವಂತ ಧೀಮಂತ ನಾಯಕರುಗಳು ನಮ್ಮ ನಾಯಕರುಗಳ ಮಧ್ಯದಲ್ಲಿ ನಾವಿದ್ದೀವಿ. ಬಂಧುಗಳೇ, ನನ್ನ ಮನವಿ ಇಷ್ಟೇ, ನನ್ನ ನಾಯಕರಿಗೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಈ ಭಾಗಕ್ಕೆ 2 ನದಿಗಳು ನನಗೆ ಕ್ಷೇತ್ರಕ್ಕಿದೆ. ಒಂದು ಕಡೆ ಕೃಷ್ಣ ಭೀಮಾ, ಒಂದು ಕಡೆ ತುಂಗಭದ್ರ, 2 ನದಿಗಳನ್ನು ಹರಿದು ಹೋಗ್ತಾ ಇದೆ. ಆದರೆ ನನಗೆ 2 ಕಡೆಯಿಂದ ಕಾಲುವೆಯಿಂದ ನೀರನ್ನ ಈ ಭಾಗಕ್ಕೆ ನನಗೆ ಟೈಲೆಂಡ್ ಆದಂತ ಪ್ರದೇಶ ಆಗಿದೆ. ನನ್ನ ರೈತಾಪಿ ವರ್ಗಕ್ಕೆ ಏನು ನನಗೆ ಮೇಲಿಂದ ಬರುವಂತ ನೀರು ನನಗೆ ತಲುಪುತ್ತಾ ಇಲ್ಲ. ಹಾಗಾಗಿ ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ, ಎಲ್ಲ ನನ್ನ ಸಚಿವರ ಹತ್ರ ಮತ್ತು ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಹತ್ರ ಕೇಳೋದಿಷ್ಟೇ. ಯಾಕಂದ್ರೆ ಈ ಭಾಗದಲ್ಲಿ ಹರಿದು ಹೋಗುವಂತ 2 ನದಿಗಳಿಗೆ ಈಗಾಗಲೇ ಏನು ಇವತ್ತು 2 ಲಿಫ್ಟ್ ಇರಿಗೇಷನ್ಗಳನ್ನು ಕೊಟ್ಟಿದ್ದಾರ. ಈಗಾಗಲೇ ಬಂಗಾರಪ್ಪ ಕೆರೆಯನ್ನು ತುಂಬುವಂಥದ್ದು ಮಾಡಿ ಮತ್ತು ಅದರ ಜೊತೆಗೆ ಬಸಪ್ಪ ಗುಂಜಾಳಿ ಕೆರೆಯನ್ನು ತುಂಬೋದಕ್ಕೆ ಇವತ್ತಿಗೆ ಶಂಕುಸ್ಥಾಪನೆ ಇದೆ. ಮತ್ತು ಅದರಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ. 936 ಕೋಟಿ ರೂಪಾಯಿಗಳನ್ನ ಶಂಕುಸ್ಥಾಪನೆ ಅಡಿಗಲ್ಲನ್ನ ನನ್ನ ನಾಯಕರುಗಳು ಇವತ್ತು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ನನ್ನ ನಾಯಕರಿಗೆ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಅದರ ಜೊತೆಗೆ ಇನ್ನ ನನಗೆ 3 ಲಿಫ್ಟ್ ಇರಿಗೇಷನ್ಗಳನ್ನ ಈಗಾಗಲೇ DPR ನಲ್ಲಿ ಆಗಿದೆ. ವೀರಭದ್ರೇಶ್ವರ ಏತ ನೀರಾವರಿ, ಗುಂಜಳ್ಳಿ ಇನ್ನೊಂದು ಏತ ನೀರಾವರಿ ಮತ್ತು ಆ ಭಾಗದಲ್ಲಿ ಕೃಷ್ಣಾ ನದಿಯಿಂದ ಒಂದು ಲಿಫ್ಟ್ ಆಗಿದೆ. ಆ 3 ಕೂಡ ನನ್ನ ನಾಯಕರುಗಳು ಅದು ಕೊಟ್ಟರೆ ಸಂಪೂರ್ಣವಾಗಿ ಈ ಭಾಗಕ್ಕೆ ನೀರಾವರಿಯನ್ನು ಆಗ್ತದ. ನನ್ನ ಸಂಕಲ್ಪ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನ ಈ ಭಾಗಕ್ಕೆ ರೈತರಿಗೆ ಮಾಡ್ಬೇಕಂತೇಳಿ ನನ್ನ ಸಂಕಲ್ಪ ಇದೆ. ಹಾಗಾಗಿ ಬಂಧುಗಳೇ, ನಾನು ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದ ನಾಯಕರುಗಳನ್ನು ನಾನು ನನ್ನ ಮುಖ್ಯಮಂತ್ರಿಗಳನ್ನು ಕೇಳೋದಿಷ್ಟೇ. ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇವತ್ತು ಆದಿಕವಿ ಮಹರ್ಷಿ ವಿಶ್ವವಿದ್ಯಾಲಯವನ್ನ ಏನು ಹಿಂದೆ ವಾಲ್ಮೀಕಿ ಜಯಂತಿಯಲ್ಲಿ ನಾವು ಎಲ್ಲರೂ ಕೇಳಿದಾಗ ಒಂದೇ ಮಾತಿಗೆ ಅದನ್ನು ಘೋಷಣೆ ಮಾಡಿ ಇವತ್ತು ಬೋರ್ಡನ್ನು ಅನಾವರಣ ಮಾಡುವಂತ ಕೆಲಸವನ್ನ ಮಾಡಿದಾರ. ನಿಮ್ಮೆಲ್ಲರ ಪರವಾಗಿ ನನ್ನ ನಾಯಕರುಗಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಯತ್ನದ ಫಲವಾಗಿ ಈ ಭಾಗದಲ್ಲಿ 371 ಜಾರಿಗೊಂಡಿದೆ. ಆದರೆ ಹಿಂದುಳಿದ ಭಾಗದ ಅಭಿವೃದ್ಧಿಗಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5,000 ಕೋಟಿ ಅನುದಾನವನ್ನು ನೀಡಿದೆ. 7 ಜಿಲ್ಲೆಯಲ್ಲಿ ಹುಟ್ಟಿದ ನಾವುಗಳು ಸೌಭಾಗ್ಯರು. ಶಿಕ್ಷಣ, ಉದ್ಯೋಗ, ಅಭಿವೃದ್ಧಿ ಅಂಶಗಳನ್ನು ಕೊಟ್ಟ ನಾಯಕರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದರು. ದೇವಸೂಗೂರು ಗ್ರಾಮ ಪಂಚಾಯತ್ ಅನ್ನು ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು. ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ನೀಗಿಸಬೇಕು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ 1 ತಾಲೂಕು ಘೋಷಣೆ ಮಾಡಬೇಕೆಂದು ಮನವಿ ಮಾಡಿದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ವಿಚಾರವಾಗಿ ರಾಜ್ಯದ ಕ್ಯಾಬಿನೆಟ್ ನಿರ್ಣಯ ಕೇಳುತ್ತಿದ್ದು, ಇಷ್ಟು ವರ್ಷಗಳಲ್ಲಿ ಕೇಂದ್ರಕ್ಕೆ ಕಳುಹಿಸಲಾದ ಎಷ್ಟು ಅನುದಾನದ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸಿ ಕರ್ನಾಟಕ ರಾಜ್ಯಕ್ಕೆ ನೀಡಿದೆ ಎಂಬುದನ್ನು ಬಿಜೆಪಿಯವರೇ ಪ್ರಶ್ನಿಸಿಕೊಳ್ಳಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರಿಂದು ತಾಲೂಕಿನ ಯರಗೇರ ಗ್ರಾಮದ ಹತ್ತಿರವಿರುವ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಶಾಸಕರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಲು ಮುಂದಾಗಿರುವುದು ಕರೆದು ಮಾತನಾಡಿಸಲಾಗುವುದು ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ SSLC ಫಲಿತಾಂಶ ಕಡಿಮೆಯಾಗಿರುವುದಕ್ಕೆ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಕಾರಣ ಎಂಬುದು ಗಮನಕ್ಕೆ ಬಂದಿದೆ. ಶೀಘ್ರವೇ ರಾಜ್ಯದಲ್ಲಿ ಹೊಸದಾಗಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳಿಪ್ಪ, ನಾನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಮಾದೇವಪ್ಪ, KJ ಜಾರ್ಜ್, HK ಪಾಟೀಲ್, ಆಮೇಲೆ ಬೋಸರಾಜ್, ದರ್ಶನಾಪುರ ಎಲ್ಲವನು ಅವರೆಲ್ಲ ಬಂದಿದ್ದೀವಿ. ಖರ್ಗೆ ಅವರು ಕೂಡ ಬರ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಖರ್ಗೆ ಅವರು
ಶಿವರಾಜ್ ತಂಗಡಗಿ ಎಲ್ಲ ಎಲ್ಲಿದ್ದಾರೆ ಸರ್? ಬಂದಾರ ಸರ್, ಸ್ಟೇಜಲ್ಲಿ ಮಾತಾಡ್ತಾರೆ. ಹೇಳಪ್ಪ ಇನ್ನೇನು. ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಪಾದಯಾತ್ರೆ ಮಾಡಲಾಗಿದೆ. ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಅವರು ವರದಿ ನೀಡಿದ್ದಾರೆ. ಅಸೆಂಬ್ಲಿಯಿಂದ ಸರಿಯಾದ ಉತ್ತರ ಬಂದಿಲ್ಲ. ಕರ್ನಾಟಕದಿಂದ 15ನೇ ಹಣಕಾಸಿನಲ್ಲಿ ಅನುದಾನ ನೀಡಲು ಪ್ರಸ್ತಾವನೆ ಕಳಿಸಲಾಗಿತ್ತು. ಮೂಲಭೂತ ಸೌಲಭ್ಯಗಳಿಗೆ 5,495 ಕೋಟಿ, ಕೃಷಿಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿ ಸೇರಿದಂತೆ ಅನೇಕ ಯೋಜನೆಗಳಿಗೆ ಒಟ್ಟು 11,495 ಕೋಟಿ ಖರ್ಚು ಮಾಡಲಾಗಿದೆ. ಆದರೆ ಕೇಂದ್ರದಿಂದ ಯಾವುದೇ ಅನುದಾನ ಬಂದಿಲ್ಲ. ಇದೀಗ ಏಮ್ಸ್ ಸ್ಥಾಪಿಸಲು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ನಿರ್ಣಯ ಕೇಳುತ್ತಿದ್ದಾರೆ. KKRDB ಇಂದ ಕಲ್ಯಾಣ ಭಾಗಕ್ಕೆ ಪ್ರತಿ ವರ್ಷ 5,000 ಕೋಟಿ ಅನುದಾನ ನೀಡಲಾಗುತ್ತಿದ್ದು ಕೇಂದ್ರವು ನೀಡಬೇಕಿದೆ ಎಂದರು. ನಮ್ಮ ಕಾಲದಲ್ಲೆಲ್ಲ ನಡೆದಿರೋದು, ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ ಪತ್ರ ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಿದ್ದನ್ನು ಲೆಟರ್ ಮೆನ್ಷನ್ ಮಾಡಿದ್ದಾರೆ. ಬಳ್ಳಾರಿ ಪಾದಯಾತ್ರೆ ಮಾಡಿದ್ದನ್ನ ಲೆಟರ್ ಮೆನ್ಷನ್ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿದವ್ರು ಯಾರು? ನೋಡಪ್ಪ ಕೇಳ್ರಿ, ಇಲ್ಲಿ ಪಾದಯಾತ್ರೆ ಮಾಡಿದ್ದದು ಯಾಕೆ? ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ಸಂತೋಷ್ ಹೆಗ್ಡೆಯವರು ಒಂದು ವರದಿಯನ್ನು ಕೊಟ್ಟಿದ್ದರು. ಅವರು ಲೋಕಾಯುಕ್ತರಾಗಿದ್ದರು. ಆಗ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ. ರೈಸ್ ಮಾಡಿದಾಗ ಸರಿಯಾದಂಥ ಉತ್ತರ ಬರಲಿಲ್ಲ ಸರ್ಕಾರದಿಂದ. ಆಗ ನಾನು ಪಾದಯಾತ್ರೆ ಮಾಡೋಣ, ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಇತರರು, ರಾಮುಲು ಅವರೆಲ್ಲ ಸೇರ್ಕೊಂಡು ನೀವು ಬಳ್ಳಾರಿ ಬರ್ರಿ ನೋಡ್ಕೋತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಪಾದಯಾತ್ರೆ ನಡ್ಕೊಂಡೇ ಬರ್ತೀನಿ ನಡಿಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದೆವು. ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೆವು. ಆಗ ದೇಶಪಾಂಡೆಯವರು ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಪಾದಯಾತ್ರೆ ಮಾಡಿದ್ದೆವು. ಪಾದಯಾತ್ರೆ ಮಾಡಿದ ಮೇಲೆ ಅವ್ರು ಜೈಲಿಗೆ ಹೋದದ್ದು. ಹೌದು. ಬಿಜೆಪಿಯವರಿಗೆ ಯೋಗ್ಯತೆ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರ ಕೊಡುಗೆ ಏನೂ ಇಲ್ಲ ಎಂದು ಹಿಂದುಳಿದ ವರ್ಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಅವರಿಂದು ಯಲಗೆರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿಯೇ ಜನಪರವಾದ ಯೋಜನೆಗಳು ಜಾರಿಗೊಂಡಿವೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶ್ರಮದ ಫಲವಾಗಿ ಯುಪಿಎ ಸರ್ಕಾರದ ಅವಧಿಯಲ್ಲಿ 371 ಜಾರಿಗೊಳಿಸಿದರು. ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು KKRDBಗೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಅಲ್ಲದೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರು ಬೆಂಬಲಿಸಬೇಕೆಂದರು. ತರಿಸಿಕೊಂಡು ಓದಿ ನೀವು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಣಂತ ಕೆಲಸ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಣಂತ ಕೆಲಸವನ್ನು ಮಾಡಬೇಕು. ಹಿಂದಿನ ಸರ್ಕಾರದಲ್ಲಿ, ಇದೇ NDA ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ಪ್ರಧಾನಮಂತ್ರಿಗಳಿದ್ರು, LK ಆಡ್ವಾಣಿಯವರು ಗೃಹ ಮಂತ್ರಿಗಳಿದ್ರು. ಕರ್ನಾಟಕ ರಾಜ್ಯದಿಂದ ಈ ಭಾಗಕ್ಕೆ ಆರ್ಟಿಕಲ್ 371J ಬೇಕು. ಈ ಭಾಗದ ಜನರು ಬಹಳ ಕಷ್ಟದಲ್ಲಿದ್ದಾರೆ. ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಈ ಭಾಗದ ಅಭಿವೃದ್ಧಿ ಆಗಿಲ್ಲ. ದಯಮಾಡಿ ಆರ್ಟಿಕಲ್ 371J ಅನ್ನು ಕೊಡಬೇಕು ಅಂತಂದು ಈ ರಾಜ್ಯದಿಂದ ನಿಯೋಗ ಹೋದ್ರೆ ಅದಕ್ಕೆ ಒಂದು ಮಾತನ್ನ ಏನು ಉತ್ತರವನ್ನು ಕೊಡಲಾರ್ದು ಹೋದಂತ ಸರ್ಕಾರ ಇತ್ತು. ಅವತ್ತ ಆಡ್ವಾಣಿ ಅವರು ಮಾತಾಡಿದ್ರು ಏನಂತ, ನಾವು ಒಂದು ಭಾಗಕ್ಕೆ ಕೊಟ್ಟರೆ ಮತ್ತೊಂದು ಭಾಗಕ್ಕೆ ಕೊಡಬೇಕಾಗತ್ತೆ, ಯಾವುದೇ ಕಾರಣಕ್ಕೆ ಈ ಕೆಲಸವನ್ನು ಮಾಡಲ್ಲ ಅಂತಂದ್ರು. ಅದೇ ಈ ಭಾಗದೊಳಗೆ ಇದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದೇ ರಾಯಚೂರು ಭಾಗದೊಳಗೆ, ಇದೇ ಕೊಪ್ಪಳ ಭಾಗದೊಳಗೆ, ಬಳ್ಳಾರಿ, ಯಲಬುರ್ಗಿ, ಈ ಕಲಬುರಗಿ, ಯಾದಗಿರಿ, ಬೀದರ್ನಲ್ಲಿ ಒಂದು ಮಾತನ್ನ ಭಾಷಣದಲ್ಲಿ ಹೇಳಿದ್ರು. UPA ಸರ್ಕಾರ ಬಂದ್ರೆ ಆರ್ಟಿಕಲ್ 371J ಜಾರಿ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ಉದ್ಯೋಗವನ್ನು ಕೊಡ್ತೀನಿ, ಅಭಿವೃದ್ಧಿಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಅವತ್ತ ಸರ್ಕಾರ ಬಂದ ತಕ್ಷಣ ಆರ್ಟಿಕಲ್ 371J ಅನ್ನ ಕೊಡೋದ್ರ ಮುಖಾಂತರ ಅವತ್ತಿನ ಸರ್ಕಾರ ರಾಜ್ಯದೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ರು.
ಅವತ್ತ ಒಂದು ಸಮಿತಿಯನ್ನ ಮಾಡಿದ್ರು. ಆ ಸಮಿತಿಯ ಅಧ್ಯಕ್ಷರನ್ನ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮಾಡಿದ್ರು. ಅವತ್ತಿನ ಸಮಿತಿಯ ಸದಸ್ಯ ನಾನು, ಈ ಭಾಗದ ಮಂತ್ರಿ ಇರೋದ್ರಿಂದ ನಾನು ಈ ಭಾಗದ ಸಮಿತಿಯ ಸದಸ್ಯನಿದ್ದೆ. ಪ್ರತಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ವಿ. ಪ್ರತಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿಗೆ ಸಂಘ ಸಂಸ್ಥೆಗಳನ್ನು ಕರೆದು ಇವತ್ತು ವಾಸ್ತವ ಸತ್ಯ ಏನಿದೆ ಅನ್ನೋದನ್ನ ಜನರಿಗೆ ಮಾಹಿತಿಯನ್ನು ತೆಗೆದುಕೊಂಡು ಆರ್ಟಿಕಲ್ 371J ಜಾರಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆರ್ಟಿಕಲ್ 371J ಜಾರಿ ಆದ್ಮೇಲೆ ನನಗನ್ಸಿದ ಮಟ್ಟಿಗೆ ಉದ್ಯೋಗದೊಳಗೆ ಅವಕಾಶವನ್ನು ಕೊಡಬೇಕು. ಮತ್ತು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ನವರ ಸುಳ್ಳು ನಂಬಬೇಡಿ, ಕೊಟ್ಟ ಮಾತು ಈಡೇರಿಸಿದ್ದು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ. ದೇಶದ ಯುದ್ಧ ಭೀತಿ ಎದುರಿಸುತ್ತಿದ್ದು ಬುದ್ಧ ಬೇಕು, ಯುದ್ಧ ಬೇಕು ಎನ್ನುವುದನ್ನು ಜನತೆ ನಿರ್ಧರಿಸಿ. ಮೋದಿಯವರಿಂದ ಕ್ರೆಡಿಟ್ ಪಡೆಯಲು ಸೀಮಿತ. ಮಲ್ಲಿಕಾರ್ಜುನ್ ಖರ್ಗೆ. ಗ್ರಾಮೀಣ ಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವ ಸಂಕಲ್ಪ. 3 ಏತ ನೀರಾವರಿ ಯೋಜನೆ ಜಾರಿಗೊಳಿಸಲು ಬಸನಗೌಡ ದದ್ದಲ್ ಮನವಿ. ಏಮ್ಸ್ ಸ್ಥಾಪನೆಗೆ ಕ್ಯಾಬಿನೆಟ್ ನಿರ್ಣಯ ಕೇಳುವ ಬಿಜೆಪಿಗರೇ, ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಸಿಎಂ ಸಿದ್ದರಾಮಯ್ಯ. ಕೆಕೆಆರ್ಡಿಬಿಗೆ ಜೀವ ತುಂಬಿದ್ದು ಕಾಂಗ್ರೆಸ್ ಪಕ್ಷ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.